ಎಲ್ರಿಗೂ ನಮಸ್ಕಾರ. ಸೃಷ್ಟಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಾವು ಕೇಂದ್ರ ಸರ್ಕಾರದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಸಿಬ್ಬಂದಿ ನೇಮಕಾತಿ ಆಯೋಗದಿಂದ ಕಾಲಾಗಿರುವಂತಹ ಒಂದು ಒಳ್ಳೆ ಪೋಸ್ಟ್, ಅಂದರೆ SSLC ಕ್ವಾಲಿಫಿಕೇಷನ್ ಕಾಲಾಗಿರುವಂತಹ ಒಂದು ಒಳ್ಳೆ ಪೋಸ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿನ ನೋಡ್ತಾ ಹೋದಾಗುತ್ತೆ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಓಕೆ, ಅಧಿಕೃತವಾದ ಅಧಿಸೂಚನೆ 27/6/2024 SSCಯಿಂದ ಬಂದಿರುವಂಥ ಅಧಿಸೂಚನೆ. ಇದು ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಟು ಬಿ ಅಪ್ಲೋಡೆಡ್ ವೆಬ್ಸೈಟ್ ಆನ್ ದ ಕಮಿಷನ್, ದಟ್ ಈಸ್ SSTP ಅಂತ ಕೊಟ್ಟಿದ್ದಾರೆ. ಆನ್ 27/6/2024 ಜೂನ್ 27ನೇ ತಾರೀಕು ಅಪ್ಲೋಡ್ ಆಗಿರುವಂಥ ಅಧಿಕೃತವಾದ ಅಧಿಸೂಚನೆ. ನೋಟಿಸ್ ಅಂತ ಕೊಟ್ಟಿದ್ದಾರೆ, ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಆ್ಯಂಡ್ ಹವಾಲ್ದಾರ್ CBIC ಆ್ಯಂಡ್ CBN ಎಕ್ಸಾಮಿನೇಷನ್ 2024 ಅಂತೇಳಿ ಪ್ರತಿ ವರ್ಷ ಕಾಲಾಗುವಂಥ ಒಂದು ಒಳ್ಳೆ ಪೋಸ್ಟ್, ಮಲ್ಟಿ ಟಾಸ್ಕಿಂಗ್ ಪೋಸ್ಟ್, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಕಾಲಾಗಿರುವಂಥ ಪೋಸ್ಟ್. ಇದು ನಾನ್ ಟೆಕ್ನಿಕಲ್ ಪೋಸ್ಟ್ ಇದೆ. ಇದರ ಮಾಹಿತಿನ ನೋಡ್ತಾ ಹೋಗೋಣ. ಓಕೆ, ಡೀಟೇಲ್ಸ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂತ, ಡೇಟ್ಸ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ 27/6/2024ರಿಂದ 31/7/2024 ಅಂತೇಳಿ. ಅಂದರೆ ಜೂನ್ 27ರಿಂದ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಆಗಿದೆ. ಅದೇ ಥರ ಜುಲೈ 31 ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಆಗಿರ್ತದೆ. ಅದೇ ಥರ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ 31/7/2024 ರಾತ್ರಿ 11 ಗಂಟೆವರೆಗೆ, 24 ಅವರ್ಸ್ ಅಂತೇಳಿ ಕೊಟ್ಟಿದ್ದಾರೆ. ರಾತ್ರಿ 11 ಗಂಟೆವರೆಗೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಸಮಯಾವಕಾಶ ಇದೆ. 31/7/2024 ಜುಲೈ 31 ರಾತ್ರಿ 11 ಗಂಟೆವರೆಗೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಇದೆ. ಅದೇ ಥರ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಪೇಮೆಂಟ್ ಅಂತ ಕೊಟ್ಟಿದ್ದಾರೆ 1/2024. ಆನ್ಲೈನ್ ಫೀಸ್ ಪೇಮೆಂಟ್ ಮಾಡೋದಕ್ಕೆ 1/2024 ಆಗಸ್ಟ್ 1 ರಾತ್ರಿ 11 ಗಂಟೆವರೆಗೂ ಕೂಡ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಅವಕಾಶ ಇದೆ. ಡೇಟ್ಸ್ ಫಾರ್ ವಿಂಡೋಸ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಆ್ಯಂಡ್ ಆನ್ಲೈನ್ ಪೇಮೆಂಟ್ ಫಾರ್ ಕರೆಕ್ಷನ್ ಚಾರ್ಜಸ್. ಅಂದರೆ ಅಪ್ಲಿಕೇಶನ್ ಏನಾದರೂ ಮಿಸ್ಟೇಕ್ ಆಗಿದ್ರೆ, ಮಿಸ್ಟೇಕ್ ಆಗೋದು ಬೇಡ, ಅಕಸ್ಮಾತ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅದಕ್ಕೆ ಒಂದು ಫೀಸ್ ಕಟ್ಟಿ, ಎಲ್ಲ ಕ್ಯಾಟಗರಿ ಕೂಡ ಕರೆಕ್ಷನ್ ಮಾಡೋದಕ್ಕೆ ಫೀಸ್ ಕಟ್ಟಲೇಬೇಕು. ಇದು ನೆನಪಿರಲಿ. ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ 16/2024ರಿಂದ 17/2024 ರಾತ್ರಿ 11 ಗಂಟೆವರೆಗೆ 2 ದಿವಸ ಅಪ್ಲಿಕೇಶನ್ನ ಕರೆಕ್ಷನ್ ಮಾಡೋದಕ್ಕೆ ಟೈಮ್ ಕೊಟ್ಟಿದ್ದಾರೆ ವಿತ್ ಆನ್ಲೈನ್ ಪೇಮೆಂಟ್ ಅಂತೇಳಿ. ಓಕೆ, ಶೆಡ್ಯೂಲ್ ಫಾರ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಕ್ಟೋಬರ್-ನವಂಬರ್ 2024. ಅಂದರೆ ಅಕ್ಟೋಬರ್-ನವಂಬರ್ 2024ರಲ್ಲಿ ಆನ್ಲೈನ್ ಎಕ್ಸಾಮ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮ್ ಇರುತ್ತೆ, ಅದು ಕೂಡ ನೆನಪಿರಲಿ. ಓಕೆ, ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದಾರೆ. ಏನಾದ್ರು ಪ್ರಾಬ್ಲಮ್ ಆದರೆ, ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ ಆದರೆ ಟೋಲ್ ಫ್ರೀ ನಂಬರ್ನ ಕಾಂಟ್ಯಾಕ್ಟ್ ಮಾಡುವಂತೆ ಕೊಟ್ಟಿದ್ದಾರೆ. ಟೋಲ್ ಫ್ರೀ ನಂಬರ್ ನೋಡ್ಕೊಳ್ಳಿ, 1800309303. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಿಮಗೆ ಆನ್ಸರ್ ಮಾಡ್ತಾ ಹೋಗ್ತಾರೆ. ಓಕೆ, ವುಮೆನ್ ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ಹಾಕಿ ಎಂಕರೇಜ್ ಮಾಡೋಕ್ಕೋಸ್ಕರ ಸರ್ಕಾರ ಅವರಿಗೆ ಎಂಕರೇಜ್ ಕೊಡ್ತಾ ಇದೆ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಲೇಡೀಸಿಗೆ ಬೇರೆ ಬೇರೆ ಅವಕಾಶಗಳನ್ನ ಕೊಡ್ತಾ ಇದೆ. ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಫೀಸ್ಗಳಲ್ಲಿ ಸಂಪೂರ್ಣ ರಿಯಾಯಿತಿನ ಕೊಡ್ತಾ ಇದ್ದಾರೆ. ಓಕೆ, ಇಲ್ಲಿ ನೋಡ್ತಾ ಹೋಗೋದಾಯ್ತು ಅಧಿಕೃತವಾದ ಅಧಿಸೂಚನೆ ಇದೆ. ವೇಕೆನ್ಸೀಸ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಪೋಸ್ಟ್ಗಳಿದ್ದಾವೆ, ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇಲ್ಲಿ 2 ಥರ ಪೋಸ್ಟ್ಗಳಿದೆ. 2 ಪೋಸ್ಟ್ಗಳಿಗೂ ಕೂಡ, 2 ತರಹದ ಪೋಸ್ಟ್ಗಳಿಗೂ ಕೂಡ ಒಂದೇ ಅಪ್ಲಿಕೇಶನ್, ಒಂದೇ ಎಕ್ಸಾಮಿನೇಷನ್ ಫೀಸ್, ಒಂದೇ ಎಕ್ಸಾಮ್ ಕೂಡ ನಡೆಯುತ್ತೆ. ನೋಡ್ತಾ ಹೋಗೋಣ. MTS ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಹೇಳ್ತಾರೆ 4887, 4887 ಪೋಸ್ಟ್ MTS ಮಲ್ಟಿ ಟಾಸ್ಕಿಂಗ್ ಪೋಸ್ಟ್. ಅದರ ಹವಾಲ್ದಾರ್ ಇನ್ CBIC ಇನ್ CBN ಅಂತ ಹೇಳ್ಕೊಟ್ಟಿದ್ದಾರೆ 3439, 3439 ಪೋಸ್ಟ್ ಇನ್ ಹವಾಲ್ದಾರ್ ಪೋಸ್ಟ್ ಅಂತ ಹೇಳ್ಕೊಟ್ಟಿದ್ದಾರೆ. ಅಪ್ಡೇಟೆಡ್ ಆ್ಯಂಡ್ ಡೀಟೇಲ್ ವೇಕೆನ್ಸೀಸ್ ವಿಲ್ ಬಿ ಮೇಡ್ ಅವೈಲಬಲ್ ಆನ್ ದ ವೆಬ್ಸೈಟ್ ಆಫ್ ದ ಕಮಿಷನ್. ಅಂದರೆ ತುಂಬ ಡೀಟೇಲ್ ಆಗಿ ಅಲ್ಲಿ ಕೊಟ್ಟಿದ್ದಾರೆ. ಅಂದರೆ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಬರುತ್ತೆ, ಅದರಲ್ಲಿ ರಿಸರ್ವೇಷನ್ ಎಷ್ಟೆಷ್ಟು ಪೋಸ್ಟ್ಗಳಿದ್ದಾವೆ ಅವೆಲ್ಲವೂ ಕೂಡ ನೀವು ವೆಬ್ಸೈಟಲ್ಲಿ ಹೋಗಿ ನೋಡ್ತಾ ಹೋಗೋದಾಗುತ್ತೆ. ರಿಸರ್ವೇಷನ್ ಕೊಡ್ತಾ ಇದರಲ್ಲಿ OBCಗೆ SC, ST, ESM ಅಂತ ಕೊಟ್ಟಿದ್ದಾರೆ, ಎಕ್ಸ್ ಸರ್ವಿಸ್ಮೆನ್ ಅಂತೇಳಿ, ಅದೇ ಥರ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತೇಳಿ ಅವರೆಲ್ಲರೂ ಕೂಡ ಸರ್ಕಾರದ ಆದೇಶದ ಪ್ರಕಾರ ರಿಸರ್ವೇಷನ್ ಕೂಡ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಏನೇನು ಅಂತ ಕೊಟ್ಟಿದ್ದಾರೆ, ಅಲ್ಲಿ SC, ST, WBN ಅಂದರೆ ಅದರ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾ ಹೋಗ್ತಾರೆ, ಅದನ್ನು ಕೂಡ ನೋಡ್ತಾ ಹೋಗೋದಾಗುತ್ತೆ. ಇಲ್ಲಿ ಹವಾಲ್ದಾರ್ ಪೋಸ್ಟ್ಗಳು ಅದೇ ಥರ ಕೊಟ್ಟಿದ್ದಾರೆ. ಅಬ್ರಿವೇಷನ್ ಯೋಜನೆ ಅಂತ ಕೊಟ್ಟಿದ್ದಾರೆ. ನ್ಯಾಷನಾಲಿಟಿ, ಸಿಟಿಸನ್ಶಿಪ್, ಅದು ಕಾಮನ್ ಆಗಿ ಎಲ್ಲ ಪೋಸ್ಟಿಗಿರಂಗೆ ಇದಕ್ಕೂ ಕೂಡ ಇದೆ. ಏಜ್ ಲಿಮಿಟ್ ಕೊಡ್ತಾ ಇದ್ದಾರೆ. ಏಜ್ ಲಿಮಿಟ್ ಇಂಪಾರ್ಟೆಂಟ್ ಆಗುತ್ತೆ. ಏಜ್ ಲಿಮಿಟ್ ಆ್ಯಸ್ ಆನ್ 1/8/2024 ಆಗಸ್ಟ್ 1, 2024ಗೆ ನಿಮ್ಮ ಏಜ್ ಎಷ್ಟು ಇರಬೇಕಾಗುತ್ತೆ ಅಂತ ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ ಕೊಡ್ತಾ ಇದ್ದಾರೆ ಸೀರಿಯಲ್ ನಂಬರ್ 6.1.1 ಅಂತೇಳಿ 18 to 25 years, ದಟ್ ಈಸ್ ಕ್ಯಾಂಡಿಡೇಟ್ಸ್ ಬಾರ್ ನಾಟ್ ಬಿಫೋರ್ 2/8/1999 ಆ್ಯಂಡ್ ನಾಟ್ ಲೇಟರ್ ದೆನ್ 1/8/2006 ಅಂತೇಳಿ. ಅಂದರೆ MTS ಪೋಸ್ಟಿಗೆ 18ರಿಂದ 25 ವರ್ಷದ ಒಳಗಿರಬೇಕಾಗುತ್ತೆ. ಅವರು ಆಗಸ್ಟ್ 2, 1999ಕ್ಕಿಂತ 99ರ ನಂತರ ಹುಟ್ಟಿರಬೇಕಾಗತ್ತೆ. ಅದೇ ಥರ 1 ಆಗಸ್ಟ್ 2006 ಒಳಗೆ ಹುಟ್ಟಿರಬೇಕಾಗುತ್ತೆ. ಡೇಟ್ ಕೂಡ ಇಂಪಾರ್ಟೆಂಟ್. ಅದೇ ಥರ ದಟ್ ಈಸ್ ಸೀರಿಯಲ್ ನಂಬರ್ 6.1.2 ಅಂತೇಳಿ ಕೊಟ್ಟಿದ್ದಾರೆ 18 to 27 ಅಂತೇಳಿ ಫಾರ್ ಹವಾಲ್ದಾರ್ ಪೋಸ್ಟ್ ಅಂತ ಅಂದ್ಕೊಳ್ಳೋಣ. ಆ ಹವಾಲ್ದಾರ್ ಪೋಸ್ಟ್ಗಳಿಗೆ ಅದೇ ಥರ ಕೆಲವೊಂದು MTS ಪೋಸ್ಟ್ಗಳು ಕೂಡ ಈ ಏಜ್ ಅಪ್ಲೈ ಆಗುತ್ತೆ 18 to 27, 2 years ಎಕ್ಸ್ಟೆಂಡ್ ಕೊಡ್ತಾ ಹೋಗ್ತಾರೆ. ಅದಕ್ಕೂ ಕೂಡ ಡೇಟ್ ಕೊಡ್ತಾ ಇದ್ದಾರೆ 2/8/1997, ಅದೇ ಥರ 1/8/2006 ಅಂದರೆ 2/8/1997 ನಂತರ ಹುಟ್ಟಿರಬೇಕಾಗುತ್ತೆ, 1/8/2006 ಒಳಗಡೆ ಹುಟ್ಟಿರಬೇಕಾಗುತ್ತೆ ಅಂತೇಳಿ ಕೂಡ ಕೊಡ್ತಿದ್ದಾರೆ. ಇದು ಜನರಲ್ ಕ್ಯಾಟಗರಿ ಅಂತ ಅಂದ್ಕೊಳ್ಳೋಣ.
ಕೆಲವು ಕ್ಯಾಟಗರಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. SC ST ಆದರೆ 5 ವರ್ಷಗಳ ರಿಯಾಯಿತಿ ಇದೆ. OBC ಅವರಿಗೆ 3 ವರ್ಷಗಳ ರಿಯಾಯಿತಿ, PWBD ಅನ್ರಿಸರ್ವ್ಡ್ಗೆ 10 ವರ್ಷ, PWBD OBCಗೆ 13 ವರ್ಷ, PWBD SC STಗೆ 15 ವರ್ಷ. ಅಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ರೆ 18 ಇಂದ 25 MTS ಪೋಸ್ಟಿಗೆ ಅಂತ ಕೊಟ್ಟಿದ್ದಾರೆ. ಯಾರೋ ಒಬ್ಬ ಜನರಲ್ ಕ್ಯಾಟಗರಿ ಹಾಕಿದ್ರೆ ಆ ಸ್ಟೇಜ್ ಒಳಗೆ ಇರಬೇಕಾಗತ್ತೆ. SC ಅಥವಾ ST ಕ್ಯಾಟಗರಿಯವರು ಹಾಕಿದ್ರೆ ಅವರಿಗೆ 30 ವರ್ಷದವರೆಗೂ ಕೂಡ ಟೈಮ್ ಇದೆ. ಅದೇ OBC ಕ್ಯಾಟಗರಿ ಆದರೆ 28 ವರ್ಷದವರೆಗೂ ಟೈಮ್ ಇದೆ. PWBD ಅನ್ರಿಸರ್ವ್ಡ್ ಆದರೆ ಅಲ್ಲಿಗೆ 35 ವರ್ಷದವರೆಗೂ ಟೈಮ್ ಇದೆ. ಈ ಥರ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಏಜ್ ಇಂಪಾರ್ಟೆಂಟ್ ಆಗುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ. ಓಕೆ, ಇಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಇದನ್ನು ನೀವು ಬೇಕು ಅಂದರೆ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದಾಗುತ್ತೆ. ಅಂದರೆ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದು ಲಿಂಕ್ ಇರುತ್ತೆ. ಅದನ್ನು ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನಾವು ಎಲ್ಲ ವಿಡಿಯೋದಲ್ಲಿ ಹೇಳಿದಂಗೆ ಇಲ್ಲೂ ಕೂಡ ಹೇಳ್ತಿದ್ದೀವಿ, ನೀವು ಯಾವುದೇ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಅಧಿಕೃತವಾದ ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿರುವಂತಹ ಅಧಿಕೃತವಾದ ಅಧಿಸೂಚನೆಯನ್ನು ಓದ್ಕೊಂಡು ಅಪ್ಲಿಕೇಶನ್ ಹಾಕೋದು ತುಂಬ ಒಳ್ಳೆಯದಾಗುತ್ತೆ. ಓಕೆ, ಪ್ರಾವಿಷನ್ ಫಾರ್ ಕಾಂಪನ್ಸೇಟರಿ ಟೈಮ್ ಫಾರ್ ಅಸಿಸ್ಟೆಂಟ್ ಟು ಸ್ಕ್ರೈಬ್ ಅಂತೇಳಿ, ಅಂದರೆ ಹ್ಯಾಂಡಿಕ್ಯಾಪ್ಸ್ ಇದ್ದರೆ ಅವರು ಸ್ಕ್ರೈಬ್ ಏನಾರು ಬೇಕಾದರೆ ಸಹಾಯಕ ಇರಬೇಕಾದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವರಿಗೆ ಎಕ್ಸ್ಟ್ರಾ ಟೈಮ್ ಕೂಡ ಕೊಡ್ತೀನಿ ಅಂತೇಳಿ ಕೊಟ್ಟಿದ್ದಾರೆ. ಎಲ್ಲ ಎಕ್ಸಾಮ್ ಇರೋಂಗೆ ಇದರಲ್ಲಿ ಕೂಡ ಎಲ್ಲ ರೂಲ್ಸ್ ಪ್ರಕಾರ ನಡೀತದೆ. ಓಕೆ, ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಶನ್ ಆಸ್ 1/8/2024 1/2024 ಕ್ವಾಲಿಫಿಕೇಶನ್ ಏನಂತ ಕೊಟ್ಟಿದ್ದಾರೆ. ದ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪಾಸ್ಡ್ ಮೆಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ಆರ್ ಈಕ್ವಲೆಂಟ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್ ಆಸ್ ಅನ್ ಆರ್ ಬಿಫೋರ್ ಕಟ್ ಆಫ್ ಡೇಟ್ ದಟ್ ಈಸ್ 1/8/2024 1/2024 ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರಬೇಕಾದ್ರೆ ಕರ್ನಾಟಕ ಸರ್ಕಾರದ ಪ್ರಕಾರ SSLC ಪಾಸ್ ಆಗಿರಬೇಕಂತ ಅನ್ಕೊಳ್ಳೋಣ. ಓಕೆ, SSLC ಪಾಸ್ ಆಗಿರೋರು ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇದ್ದಾರೆ. ಈ ಪೋಸ್ಟ್ಗಳಿಗೆ ಹವಾಲ್ದಾರ್ ಮತ್ತು MTS ಎರಡು ಪೋಸ್ಟ್ಗಳಿಗೂ ಕ್ವಾಲಿಫಿಕೇಷನ್ ಕೊಡ್ತಾ ಇದ್ದಾರೆ. ಏನು SSLC ಮೆಟ್ರಿಕ್ಯುಲೇಷನ್ ಅಂತೇಳಿ ಕೊಟ್ಟಿದ್ದಾರೆ. SSLC ಪಾಸ್ ಆಗಿರಬೇಕು, 10th ಎಕ್ಸಾಮಿನೇಷನ್ ಪಾಸ್ ಆಗಿರಬೇಕು. ಓಕೆ, ಹೌ ಟು ಅಪ್ಲೈ ಆಲ್ ಕ್ಯಾಂಡಿಡೇಟ್ಸ್ ಹೂ ವಿಶ್ ಟು ಅಪ್ಲೈ ದ ರೆಸ್ಪಾನ್ಸ್ ಟು ದಿಸ್ ನೋಟಿಸ್ ಆ್ಯಂಡ್ ಹ್ಯಾವ್ ನಾಟ್ ಜನರೇಟೆಡ್ ದೇರ್ ಒನ್ ಟೈಮ್ ರಿಜಿಸ್ಟ್ರೇಷನ್ OTR ಅಂತೇಳಿ ಕೊಟ್ಟಿದ್ದಾರೆ. ಆನ್ ದ ನ್ಯೂ ವೆಬ್ಸೈಟ್ ಆಫ್ ದ ಕಮಿಷನ್ https://ssc.gov.in will be required to do as the earlier OTR generated on the old website of the commission, that is ssc.nic.in, will not be functional for the new website. Subsequent to OTR, the candidate can proceed to fill application for the examination. Once an OTR has been generated on the new website, it will continue to remain valid for all the examination to be applied on the new website. The detailed instructions of OTR are given annexes 3rd to this advice notice ಅಂತಲ್ಲಿ ಕೊಟ್ಟಿದ್ದಾರೆ. ಅಂದರೆ ನೀವು ಹಳೆ ವೆಬ್ಸೈಟಲ್ಲಿ ಏನಾದರೂ ಅಪ್ಲೈ ಮಾಡಿದ್ದು ಆಲ್ರೆಡಿ OTR ಜನರೇಟ್ ಆಗಿದೆ, ಅದು ಇವಾಗ ಯೂಸ್ ಆಗಿಲ್ಲ. ಅಂದರೆ ಹಳೆ ವೆಬ್ಸೈಟ್ ಇತ್ತು SSC ಅವ್ರದ್ದು ssc.nic.in ಅಂತೇಳಿ ಒಂದು ಹಳೆ ವೆಬ್ಸೈಟ್ ಇದ್ದು, ಆ ವೆಬ್ಸೈಟಲ್ಲಿ ನೀವು OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಅದು ಅಪ್ಲೈ ಆಗಲ್ಲ. ನೀವು ಹೊಸದಾಗಿ ಅಂದರೆ ಹೊಸ ವೆಬ್ಸೈಟ್ ವಿಳಾಸವನ್ನು ಕೂಡ ಕೊಡ್ತಿದ್ದಾರೆ ssc.gov.in. ಆ ವೆಬ್ಸೈಟಿಗೆ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದಾಗಿದೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಸಾಕು, ನೀವು ಮುಂದೆ ಬರುವಂಥ ಎಲ್ಲ ನೇಮಕಾತಿಗಳು ಕೂಡ ಅದೇ ಅಪ್ಲಿಕೇಶನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಂದರೆ ಅದು ಒನ್ ಟೈಮ್ ರಿಜಿಸ್ಟ್ರೇಷನ್ ಕಂಟಿನ್ಯೂ ಆಗುತ್ತೆ. ನೀವು ಡೀಟೇಲ್ ಎಜುಕೇಷನ್ ಕ್ವಾಲಿಫಿಕೇಷನು, ಸಿಗ್ನೇಚರು, ಫೋಟೋ ಇವೆಲ್ಲವನ್ನು ಕೂಡ ಅಪ್ಡೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಒನ್ ಟೈಮ್ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕಂತೇಳಿ annexes 3rd ಇದೆ ನೋಟಿಸಲ್ಲಿ. annexes 3rd ಅಂತ ಇದೆ ಮುಂದೆ, ಅದರಲ್ಲಿ ನೋಡ್ತಾ ಹೋಗ್ಬೋದಾಗುತ್ತೆ. ಓಕೆ, ಇದೆಲ್ಲದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ನೀವು ನೋಡ್ತಾ ಹೋಗೋದಾಗುತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತೇಳಿ. ಅಪ್ಲಿಕೇಶನ್ ಫೀಸ್ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫೀ ಪೇಬಲ್ ₹100 ಓನ್ಲಿ ಅಂತೇಳಿ ಕೊಟ್ಟಿದ್ದಾರೆ. ಎರಡನೇ ಪಾಯಿಂಟ್ ಕೊಟ್ಟಿದ್ದಾರೆ 11.2 ಅಂತೇಳಿ ವುಮೆನ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ದ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ಪರ್ಸನ್ ವಿತ್ ಬೆಂಚ್ಮಾರ್ಕ್ ಡಿಸಬಿಲಿಟಿ ಆ್ಯಂಡ್ ಎಕ್ಸ್ ಸರ್ವಿಸ್ಮೆನ್ ಎಲಿಜಿಬಲ್ ರಿಸರ್ವೇಷನ್ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ದ ಪೇಮೆಂಟ್ ಆಫ್ ಫೀ ಅಂತೇಳಿ. ವುಮೆನ್ ಕ್ಯಾಂಡಿಡೇಟ್ ಅಂದರೆ ಎಲ್ಲ ಕ್ಯಾಟಗರಿಯ ಹೆಣ್ಣು ಮಕ್ಕಳು, SC ಕ್ಯಾಟಗರಿಯವರು ಬಾಯ್ಸ್ ಆ್ಯಂಡ್ ಗರ್ಲ್ಸ್, ST ಕ್ಯಾಟಗರಿಯ ಮೇಲ್ ಆ್ಯಂಡ್ ಫಿಮೇಲ್, ಹ್ಯಾಂಡಿಕ್ಯಾಪ್ಸ್ ಅವರು ಮೇಲ್ ಆಗಿರ್ಬೋದು ಫೀಮೇಲ್ ಆಗಿರ್ಬೋದು, ಎಕ್ಸ್ ಸರ್ವಿಸ್ಮೆನ್ ಅವರು ಕೂಡ ಮೇಲ್ ಆಗಿರ್ಬೋದು ಫೀಮೇಲ್ ಆಗಿರ್ಬೋದು, ಅವರೆಲ್ಲರಿಗೂ ಕೂಡ ಏನು ಫೀಸಿಂದ ರಿಯಾಯಿತಿ, ಸಂಪೂರ್ಣ ರಿಯಾಯಿತಿ ಇದೆ. ಫಸ್ಟ್ ಏಡಿಂಗಿಗೆ ಕೊಟ್ಟಿದ್ದರು ವುಮೆನ್ನ ಎಂಕರೇಜ್ ಮಾಡಬೇಕು ಅಂತೇಳಿ ಸರ್ಕಾರ ಪ್ರಯತ್ನ ಪಡ್ತಾ ಇದೆ ಅಂತೇಳಿ, ಅದಕ್ಕೋಸ್ಕರ ಅವರಿಗೆ ಫೀಸಲ್ಲಿ ಸಂಪೂರ್ಣ ರಿಯಾಯಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಫೀ ಕ್ಯಾನ್ ಬಿ ಪೇಡ್ ಥ್ರೂ ಓನ್ಲಿ ಆನ್ಲೈನ್ ಪೇಮೆಂಟ್ ಅಂತೇಳಿ, ಆನ್ಲೈನ್ ಪೇಮೆಂಟ್ ಮೂಲಕ ಮಾತ್ರ ಪೇಮೆಂಟ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಫೀಸ್ ಕಟ್ಟೋದಕ್ಕೆ ಕೊನೆಯ ದಿನಾಂಕ 1/8/2024 ಅಂತೇಳಿ ಮತ್ತೊಂದು ಸರಿ ರಿಪೀಟ್ ಮಾಡ್ತಾ ಇದ್ದಾರೆ. ಆಗಸ್ಟ್ 1, 2024 ರಾತ್ರಿ 11 ಗಂಟೆ ಒಳಗಾಗಿ ನೀವು ಫೀಸನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಕರೆಕ್ಷನ್ ಮಾಡೋದಕ್ಕೆ 16/8/2024 17/8/2024 ವಿತ್ ಪೇಮೆಂಟ್ ಫೀ ಅಂತೇಳಿ. ಅಂದರೆ ಇಲ್ಲಿ ನೀವು ಅಪ್ಲಿಕೇಶನ್ ತಪ್ಪು ಮಾಡಿದ್ದು ನಿಮ್ಮ ತಪ್ಪಾಗಿದೆ, ಅದಕ್ಕೋಸ್ಕರ ಎಲ್ಲರೂ ಫೀಸ್ ಕಟ್ಟಲೇಬೇಕು. ಅವರು ಲೇಡೀಸ್ ಆಗಿರಲಿ, SC ಆಗಲಿ, ST ಆಗಲಿ, PWBD ಆಗಲಿ, ಸರ್ವಿಸ್ಮ್ಯಾನ್ ಆಗಲಿ, ಎಲ್ಲರೂ ಕೂಡ ಫೀಸ್ ಕಟ್ಟಿ ಅಪ್ಲಿಕೇಶನ್ ಕರೆಕ್ಷನ್ ಮಾಡಬೇಕು. ಅದಕ್ಕೋಸ್ಕರ ಕರೆಕ್ಷನ್ ಮಾಡೋದಕ್ಕೆ ಫೀಸ್ ಕಟ್ಟಿ ವೇಸ್ಟ್ ಮಾಡೋಕ್ಕಿಂತ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕರೆಕ್ಟಾಗಿ ಹಾಕ್ಬಿಡೋದು ಒಳ್ಳೆಯದು. ಅದನ್ನು ನೀವು ಗಮನ ಇಟ್ಟು ನೋಡ್ತಾ ಹೋಗಿ. ಓಕೆ, ಫೀಸ್ ಎಷ್ಟು ಅಂತೇಳಿ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ತಾ ಹೋಗೋದಾಗುತ್ತೆ. ₹200 500 ರೂಪಾಯಿವರೆಗೂ ಕೂಡ ಫೀಸ್ ಇರುತ್ತೆ. ಓಕೆ, ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬೇಕಾಗಿದೆ ನಮಗೆ ಸೆಂಟರ್ ಆಫ್ ಎಕ್ಸಾಮಿನೇಷನ್. ಎಕ್ಸಾಮ್ ಸೆಂಟ್ರು ಎಲ್ಲೆಲ್ಲಿದೆ ಅಂತೇಳಿ ನೋಡ್ತಾ ಹೋಗೋಣ. ಇದು ಒಂದು ಕೇಂದ್ರ ಸರ್ಕಾರದ ನೇಮಕತೆ ಆಗಿರೋದ್ರಿಂದ
ದೇಶದ ಸಾಕಷ್ಟು ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಎಕ್ಸಾಮ್ ನಡೆಯುತ್ತೆ. ನಮಗಿಲ್ಲಿ ಇಂಪಾರ್ಟೆಂಟ್ ಬೇಕಾಗಿರೋದು ಕರ್ನಾಟಕದಲ್ಲಿ ಎಲ್ಲಿ ನಡೆಯುತ್ತೆ ಅಂತೇಳಿ ನಮಗೆ ಕೊಟ್ಟಿದ್ದಾರೆ. ಕೇರಳ ಕರ್ನಾಟಕ ರೀಜನ್ದಲ್ಲಿ KKR ಅಂತೇಳಿ ಕೊಟ್ಟಿದ್ದಾರೆ. ಕರ್ನಾಟಕ ಕೇರಳ ರೀಜನಲ್ಲಿ ಬೆಳಗಾವಿಯಲ್ಲಿ ನಡೆಯುತ್ತೆ. ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು ಸೆಂಟರ್ಗಳಲ್ಲಿ ಎಕ್ಸಾಮ್ ನಡೆಯುತ್ತೆ. ಓಕೆ, ಇದು ಕೂಡ ನೆನಪಲ್ಲಿ. ಶಿವಮೊಗ್ಗ ಡಿಸ್ಟಿಕಲ್ಲಿ ಎಕ್ಸಾಮ್ ಇದೆ, ಬೆಳಗಾವಿಯಲ್ಲಿದೆ, ಬೆಂಗಳೂರಲ್ಲಿದೆ, ಹುಬ್ಬಳ್ಳಿದೆ, ಗುಲ್ಬರ್ಗ ಇದೆ, ಮಂಗಳೂರಿದೆ, ಮೈಸೂರು, ಉಡುಪಿ ಇಷ್ಟು ಸೆಂಟ್ರಲ್ಲಿ ಎಕ್ಸಾಮ್ ನಡೆಯುತ್ತೆ ಅಂತ ಕೂಡ ನೆನಪಲ್ಲಿ. ಬೇರೆ ರಾಜ್ಯದಲ್ಲೂ ಕೂಡ ಎಕ್ಸಾಮ್ ಇದೆ. ನೀವು ಅಲ್ಲಿರೋರು ಅಲ್ಲಿ ಬರೀತಾರೆ, ನೀವು ಕೂಡ ಬೇರೆ ರಾಜ್ಯಕ್ಕೆ ಹೋಗಿ ಬರೆಯೋದ್ರೆ ಅದಕ್ಕೂ ಕೂಡ ಆಪ್ಷನ್ ಇದೆ. ನೀವು ಫಸ್ಟ್ ಪ್ರಿಫರೆನ್ಸ್ ಕರ್ನಾಟಕನೇ ಇರಲಿ, ಕರ್ನಾಟಕದಲ್ಲಿ ಈ ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಸಂಪೂರ್ಣ ಮಾಹಿತಿ ಇದೆ. ಇನ್ನೂ ಡೀಟೇಲ್ಸ್ ಬೇಕಂದರೆ ನೋಡ್ತಾ ಹೋಗೋದು. ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಇದೆ. ಇದು ಡೀಟೇಲ್ಸನ್ನು ನಾವು ಸಾಧ್ಯವಾದರೆ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸಂಪೂರ್ಣ ಮಾಹಿತಿ ಇದೆ ಇದರಲ್ಲಿ, ನೋಡ್ತಾ ಹೋಗೋದಿದೆ. ಎಕ್ಸಾಮ್ ಈಸಿ ಇರುತ್ತೆ. ಅಂದರೆ ಇಲ್ಲಿ ಎಕ್ಸಾಮ್ ಎಲ್ಲ SSLC ಲೆವೆಲಿಗೆ ನಡೆಯುವಂಥ ಎಕ್ಸಾಮ್. ಇದು ಎಕ್ಸಾಮ್ ಕ್ವಾಲಿಫಿಕೇಷನ್ SLC ಇರೋದ್ರಿಂದ SLC ಲೆವೆಲ್ಗೆ ನಡೆಯುವಂಥ ಒಂದು ಎಕ್ಸಾಮ್. ಪ್ರತಿ ವರ್ಷವೂ ಕಾಲಾಗುವಂಥ ಒಂದು ಒಳ್ಳೆ ಪೋಸ್ಟ್ ಆಗಿದೆ. ಕೇಂದ್ರ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ MTS ಪೋಸ್ಟ್ ಅಂತಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತೇಳಿ ಒಂದು ಪೋಸ್ಟ್ ಇರುತ್ತೆ. ಬೇರೆ ಬೇರೆ ಇಲಾಖೆಯಲ್ಲಿ ಅಂದರೆ ಕೇಂದ್ರ ಸರ್ಕಾರದ ಹುದ್ದೆಗೆ, ಅಂದರೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಮಲ್ಟಿ ಟಾಸ್ಕಿಂಗ್ ಪೋಸ್ಟ್ ಇರುತ್ತೆ. ಆ ಪೋಸ್ಟ್ಗಳಿಗೆ ಆಯ್ಕೆ ಮಾಡೋದಕ್ಕೆ ಪ್ರತಿ ವರ್ಷವೂ ಕೂಡ ಎಕ್ಸಾಮ್ ನಡೆಯುತ್ತೆ. ಕೇಂದ್ರ ಸರ್ಕಾರದ ಪೋಸ್ಟ್ ಅಂತ ಅಂದ್ಕೊಂಡ್ರೆ ಭಾರತದ ಎಲ್ಲ ಭಾಗಗಳಿಂದಲೂ ಕೂಡ ಅಪ್ಲಿಕೇಶನ್ ಆಗ್ತಾ ಇರ್ತಾರೆ. ನಿಮಗೆ ಗೊತ್ತಿರಲಿ, ನೆನಪಲ್ಲಿ ವೆಬ್ಸೈಟ್ ಸರ್ವರ್ ತುಂಬ ಬ್ಯುಸಿ ಬರ್ತಾ ಇರುತ್ತೆ. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ, ಓದೋ ಕಡೆ ಗಮನ ಹರಿಸಿ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಒಂದು ಒಳ್ಳೆ ಪೋಸ್ಟ್ ನಿಮ್ಮದಾಗಲಿ ಅಂತ ಆಶಿಸ್ತಾ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್.